ಇದು ಗುಜರಾತಿ ಸ್ಪೆಷಲ್ ಅಂತ ಹೇಳ್ಬೋದು, ಪಾಫ್ಡಿ ಅಂತ ಏನು ಕರಿತೀವಿ. ಅದನ್ನು ಈಸಿಯಾಗಿ ಮನೆಯಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಹಾಗಿದ್ರೆ ಮಾಡೋದು ಯಾವ ರೀತಿ ಅಂತ ನೋಡೋಣ. ನಾನಿಲ್ಲಿ 1 ಕಪ್ಪಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದನ್ನು ಈ ಥರ ಸ್ಟ್ರೈನರ್ನಲ್ಲಿ ಸೋಸ್ಕೊಳ್ಬೇಕು. ಈ ಥರ ಸೋಸ್ಕೊಂಡಾಗ ಮಾತ್ರ ನಿಮಗೆ ಹಿಟ್ಟನ್ನು ಗಂಟುಗಳಿಲ್ಲದೆ ಇರೋ ಥರ ನಿಮಗೆ ಹಿಟ್ಟು ಬರುತ್ತೆ. ಆವಾಗ ನಿಮಗೆ ಈಸಿಯಾಗಿ ಪರ್ಫೆಕ್ಟಾಗಿರುವಂಥ ಪಾಫ್ಡಿ ರೆಡಿ ಆಗುತ್ತೆ. ಇವಾಗ ನೋಡ್ತಿರ್ಬೋದು ಯಾವುದೇ ಗಂಟುಗಳು ಕಾಣಿಸ್ತಾ ಇಲ್ಲ. ಸೊ ಇದಕ್ಕೆ ನಾನಿಲ್ಲಿ ಒಂದು 4 ರಿಂದ 5 ಟೇಬಲ್ ಸ್ಪೂನ್ ನೀರು ಮಾತ್ರ ಯೂಸ್ ಮಾಡ್ತಿದ್ದೀನಿ. 1 ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತೀನಿ. ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ಹಾಗೆ ಇಲ್ಲಿ 1 ಟೀ ಸ್ಪೂನ್ ಆಗೋಷ್ಟು ಅಜ್ವಾಯಿನ್ ಹಾಕ್ಕೊಳ್ತೀನಿ, ಓಂ ಕಾಳು ಅಂತ ಏನು ಹೇಳ್ತೀವಿ. ಅದನ್ನು ಹಾಕ್ಕೊಂಡು ಒಂದ್ಸರಿ ಚೆನ್ನಾಗಿ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಸುಲಭ ಮಾಡೋದು, ಮನೆಯಲ್ಲಿ ಈಸಿಯಾಗಿ ಒಂದು 10 ನಿಮಿಷದಲ್ಲೆಲ್ಲ ಮಾಡ್ಕೊಂಡು ಬಿಡ್ಬೋದು. ಇದನ್ನು ಕಲಿಸ್ಲಿಕ್ಕೆ ನಾನು ಜಾಸ್ತಿ ನೀರನ್ನು ಬಳಸ್ತಿಲ್ಲ. ಒಂದು 4 ಟೇಬಲ್ ಸ್ಪೂನಷ್ಟು ನೀರು ಮಾತ್ರ ತೊಗೊಂಡಿದ್ದೀನಿ. ಇನ್ನೂ ಕಡಿಮೆ ಆದರೂ ನೀವು ತೊಗೋಬೋದು. ನಾನಲ್ಲಿ 1 ಟೀ ಸ್ಪೂನಷ್ಟು ಸೋಡಾ ಹಾಕ್ಕೊಂಡಿದ್ದೀನಿ, ಬೇಕಿಂಗ್ ಸೋಡಾ ಅದಕ್ಕೆ. ಹಾಗೆ ಇಲ್ಲಿ ಕಾಯಿಸಿರುವಂಥ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಈ ನೀರಿನಲ್ಲೇ ಹಾಕ್ಕೊಳ್ಬೇಕಾಗತ್ತೆ. ಸೋಡಾ ಏನು ಹಾಕ್ಕೊಂಡಿರ್ತೀವಿ ಅದೇ ನೀರಿನಲ್ಲೇ, ಇವಾಗ ನೀವು ನೋಡ್ತಿರೋ ಹಾಗೆ ಅದೇ ನೀರಿನಲ್ಲಿ ಸೋಡಾ ಹಾಕ್ಕೊಳ್ತಿದ್ದೀನಿ. ಫ್ರೆಂಡ್ಸ್, ನನ್ನ ವೀಡಿಯೋಸ್ನಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಇರುತ್ತೆ. ವೆಹಿಕಲ್ ಸೌಂಡ್, ನಮ್ಮ ಮನೆ ಮುಂದೆನೇ ಈ ರೋಡ್ ಇರೋದ್ರಿಂದ, ಮೇನ್ ರೋಡು, ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗೇ ಆಗುತ್ತೆ. ಎಲ್ಲ ಟೈಮ್ನಲ್ಲೂ ವೆಹಿಕಲ್ಸ್ ಓಡಾಡ್ತಿರ್ತವೆ. ಸೊ ಅದಕ್ಕೆ ದಯವಿಟ್ಟು ಕ್ಷಮಿಸಿ. ಇವಾಗ ಈ ನೀರನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಪೂನಿಂದ ಇದಕ್ಕೆ ಹಾಕ್ಕೊಳ್ಳಿ. ಈ ನೀರನ್ನು ಒಂದೇ ಸಲಕ್ಕೆ ಪೂರ್ತಿಯಾಗಿ ಹಾಕಬಾರ್ದು, ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು. ಹಿಟ್ಟು ಗಟ್ಟಿಯಾಗಿ ಬರಬೇಕು. ನೀವೇನಾದರೂ ನೀರು ಜಾಸ್ತಿ ಹಾಕಿ ಈ ಹಿಟ್ಟು ತೆಳುವಾಗಾದರೆ ನೀವು ಬೇಕಿದ್ರೆ ಸ್ವಲ್ಪ ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡು ಈ ಥರ ಗಟ್ಟಿ ಮಾಡ್ಕೊಳ್ಬೋದು. ಅದಕ್ಕೆ ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಳ್ಳಿ, 1 ಸ್ಪೂನಷ್ಟು ಹಾಕ್ಕೊಂಡು ಕಲಿಸ್ಕೊಂಡು ಈ ಥರ ಗಟ್ಟಿ ಮಾಡ್ಕೊಳ್ಬೋದು. ಇವಾಗ ನೋಡ್ತಿರ್ಬೋದು ಈ ಥರ ಗಟ್ಟಿ ಕನ್ಸಿಸ್ಟೆನ್ಸಿಲಿ ನಾನು ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ಈ ಥರನೇ ಕಲಿಸ್ಕೊಳ್ಬೇಕು ಹಿಟ್ಟನ್ನು, ಇಲ್ಲಾಂದರೆ ನಿಮಗೆ ಪಾಫ್ಡಿ ಮಾಡಲಿಕ್ಕೆ ಬರಲ್ಲ. ಪೂರ್ತಿ ತೆಳುವಾಗುವಲ್ಲ, ಪೂರ್ತಿ ಗಟ್ಟಿಯಾಗುವಲ್ಲ, ಮೃದುವಾಗಿ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗ್ತದೆ. ನೋಡ್ತಿರ್ಬೋದು ಇಲ್ಲಿ ನಾನಿಲ್ಲಿ ಈ ಥರ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಎಣ್ಣೆ ಕೂಡ ಕಾಯಿ ಇಟ್ಕೊಂಡಿದ್ದೀನಿ. ತಕ್ಷಣವೇ ಮಾಡ್ಕೊಂಡ್ಬಿಡ್ಬೋದು ನೀವು ಹಿಟ್ಟು ಕಲಿಸಾದ್ಮೇಲೆ. ಇವಾಗ ನೋಡ್ತಿರ್ಬೋದು ಇಷ್ಟು ಹಿಟ್ಟಿದೆ, ಇದರಿಂದ ಎಷ್ಟು ಪಾಫ್ಡಿ ಆಗುತ್ತೆ ಅಂತ ನೀವೇ ನೋಡ್ತೀರಾ. ನಾನಿಲ್ಲಿ ಒಂದು ವುಡ್ಡನ್ ಮಣೆ ತೊಗೊಂಡಿದ್ದೀನಿ, ಚಪಾತಿ ಮಾಡುವಂಥ ಮಣೆನ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಗ್ರೀಸ್ ಮಾಡ್ಕೊಳ್ತಿದ್ದೀನಿ. ಜಾಸ್ತಿ ಗ್ರೀಸ್ ಮಾಡಲಿಕ್ಕೆ ಹೋಗಬೇಡಿ. ಎಣ್ಣೆನ ಸ್ವಲ್ಪ ಕೈಗೆ ಎಷ್ಟು ಸಿಗುತ್ತೋ ಅಷ್ಟು ಎಣ್ಣೆನ ಈ ಥರ ಗ್ರೀಸ್ ಮಾಡಿಕೊಂಡು ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ಳಿ. ಇನ್ನೊಂದು ಸರಿ ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ ಹಿಟ್ಟನ್ನು. ಆವಾಗಲೇ ನಿಮಗೆ ಗರಿ ಗರಿ ಆಗಿ ಬರುತ್ತೆ ಪಾಫ್ಡಿ. ಇದರಿಂದ ಸ್ವಲ್ಪನೇ ಹಿಟ್ಟು ತೊಗೊಳ್ಬೇಕು, ಜಾಸ್ತಿ ಹಿಟ್ಟನ್ನು ತಗೊಳ್ಲಿಕ್ಕೆ ಹೋಗ್ಬೇಡಿ. ಸ್ವಲ್ಪ ಹಿಟ್ಟು ತಗೊಂಡು ಈಗ ನೋಡ್ತಿದ್ದಿಲ್ಲ ಇಷ್ಟು ಮಾತ್ರ, ಇದಕ್ಕಿಂತ ಕಡಿಮೆ ತೊಗೊಂಡ್ರೂ ಪರವಾಗಿಲ್ಲ. ಮೊದಲನೇ ಸತಿ ಮಾಡೋದಾಗಿದ್ರೆ ಸ್ವಲ್ಪನೇ ಹಿಟ್ಟು ತೊಗೊಳ್ಳಿ. ಕೈಯಿಂದ ಈ ಭಾಗದಲ್ಲಿ ಈ ಥರ ಒತ್ತಿ ಪ್ರೆಸ್ ಮಾಡಿದ್ರೆ ನೋಡ್ತಿರ್ಬೋದು ಇಲ್ಲಿ ಪಾಫ್ಡಿ ರೆಡಿ ಆಗುತ್ತೆ. ಇವಾಗ ಇದನ್ನು ಮಣೆಯಿಂದ ಹೇಗೆ ತೆಗೆಯೋದು ಅಂತ ನಿಮಗೆ ಕ್ವೆಶನ್ ಬರ್ತಿರ್ಬೋದು. ಇದನ್ನು ತೆಗೆಯೋದು ಕೂಡ ತುಂಬಾ ಈಸಿ. ಈ ಥರ ಚಾಕು ಇರುತ್ತಲ್ಲ, ಈ ಥರ ಚಾಕುನ ಈ ಥರ ನೇರವಾಗಿ ಇಟ್ಕೊಂಡು ನೀವು ಈ ಥರ ತೆಗಿಬೇಕು. ನೋಡ್ತಿರ್ಬೋದು ನೇರವಾಗಿ ಚಾಕುನ ಇಟ್ಕೊಂಡು ತೆಗಿಬೇಕು. ಚಾಕುನ ಮೇಲೆ ಅಥವಾ ಕೆಳಗೆ ಮಾಡಿ ತೆಗೆದ್ರೆ ನಿಮಗೆ ಇದು ಬರಲ್ಲ ಈಸಿಯಾಗಿ. ನೇರವಾಗಿ ಚಾಕುನ ಫ್ಲ್ಯಾಟಾಗಿ ಇಟ್ಕೊಂಡು ಇದನ್ನು ತೆಗಿಬೇಕಾಗತ್ತೆ. ಇವಾಗ ನೀವು ನೋಡಿದ್ರಲ್ಲ ನಾನು ಯಾವ ರೀತಿ ತೆಗೆದೆ ಅಂತ. ಇನ್ನೊಂದು ಸರಿ ತೋರಿಸ್ತೀನಿ ನೋಡಿ. ಸ್ವಲ್ಪನೇ ಹಿಟ್ಟು ತಗೊಂಡು ಈ ಥರ ರೌಂಡ್ ಶೇಪ್ನಲ್ಲಿ ಮಾಡಿಕೊಂಡು, ಓವೆಲ್ ಶೇಪ್ನಲ್ಲಿ ಮಾಡಿಕೊಂಡು ಈ ಥರ ಇಟ್ಕೊಂಡು ನೋಡ್ತಿರ್ಬೋದು ಇಲ್ಲಿ ಸ್ಟ್ರೇಟಾಗಿ ಚಾಕುನ ಫ್ಲ್ಯಾಟಾಗಿ ಇಟ್ಕೊಳ್ಬೇಕು. ನೋಡಿ ಇಲ್ಲಿ ಇಷ್ಟು ಪಾಫ್ಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಎಣ್ಣೆಯಲ್ಲಿ ಒಂದೊಂದಾಗೆ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಎಣ್ಣೆ ಕೂಡ ಕಾಯ್ದಿದೆ ನೋಡ್ತಿರ್ಬೋದು. ತುಂಬಾ ಈಸಿ ಮಾಡೋದು. ನಿಮಗೆ ಕ್ವಿಕ್ಕಾಗಿ ಈವ್ನಿಂಗ್ ಏನಾದರೂ ತಿನ್ಬೇಕನ್ಸಿದ್ರೆ ಚಾಟ್ಸು ಅಥವಾ ಸ್ನ್ಯಾಕ್ಸು ಮಕ್ಕಳಿಗೆ ಈ ಥರ ಮಾಡಿಕೊಡಿ ಮನೆಯಲ್ಲೇ. ಹೊರಗಡೆ ಪ್ಯಾಕ್ಡ್ ಕೂಡ ಸಿಗುತ್ತೆ. ಪ್ಯಾಕ್ಡ್ ಐಟಮ್ಸ್ ಯಾವಾಗ ಮಾಡಿರ್ತಾರೋ ಏನೋ ಗೊತ್ತಿಲ್ಲ, ಯಾವ ಥರ ಎಣ್ಣೆಯಲ್ಲಿ ಅದನ್ನು ಫ್ರೈ ಮಾಡಿರ್ತಾರೋ ಅದು ಗೊತ್ತಿಲ್ಲ. ಈ ಥರ ನೀವು ಮನೆಯಲ್ಲೇ ಮಾಡಿಕೊಂಡು ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ನೀವು 1 ವೀಕ್ವರೆಗೂ ಇದನ್ನು ತಿನ್ಬೋದು. ಏನೂ ಆಗೋದಿಲ್ಲ, ಸ್ಮೆಲ್ ಕೂಡ ಬರೋದಿಲ್ಲ. ಸೊ ನೋಡ್ತಿರ್ಬೋದು ಇವಾಗ ಪಾಫ್ಡಿ ರೆಡಿ ಆಗಿದೆ. ಇದನ್ನು ಸರ್ವ್ ಮಾಡ್ಕೊಳ್ತಿದ್ದೀನಿ. ಇದನ್ನು ಗ್ರೀನ್ ಚಟ್ನಿ ಜೊತೆಗೆ ನೀವು ತಿನ್ಬಹುದು, ಅಥವಾ ಕೊತ್ತಂಬರಿ ಸೊಪ್ಪು ಹಾಕಿ ಮಾಡ್ತೀವಲ್ಲ ಚಟ್ನಿ, ಹಸಿರು ಚಟ್ನಿ, ಅದ್ರ ಜೊತೆಗೆ ಕೂಡ ನೀವು ಇದನ್ನು ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ನೋಡ್ತಿರ್ಬೋದು ಎಷ್ಟು ಇದು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ತುಂಬ ಟೇಸ್ಟಿಯಾಗುತ್ತೆ. ನೀವು ಕೂಡ ಇದನ್ನು ನೋಡಾದಮೇಲೆ ಇವತ್ತೇ ನಿಮ್ಮ ಮನೆಯಲ್ಲಿ ಮಾಡ್ಕೊಂಡು ನೋಡಿ ಅಭಿಪ್ರಾಯ ತಿಳಿಸಿ. ಸೊ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಒತ್ತೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ
ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬಾರ್ದು. ಥ್ಯಾಂಕ್ ಯು. ಇವಾಗ ನೀವು ನೋಡ್ತಿರ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಸ್ಟ್ರೀಟ್ ಸ್ಟೈಲಲ್ಲಿ ಯಾವ ರೀತಿ ಸಿಗುತ್ತೋ ನಿಮಗೆ ಸಮೋಸ, ಅದೇ ರೀತಿ ನಾನಿಲ್ಲಿ ಮನೆಯಲ್ಲಿ ಮಾಡೋದನ್ನು ತೋರಿಸ್ತಿದ್ದೀನಿ. ನಿಮಗೆ ಪರ್ಫೆಕ್ಟಾಗಿ ಸಮೋಸ ಮಾಡಬೇಕಂದ್ರೆ ಈ ವಿಡಿಯೋನ ಸ್ಟೆಪ್ ಬೈ ಸ್ಟೆಪ್ ನೀವು ಪೂರ್ತಿಯಾಗಿ ನೋಡಲೇಬೇಕು. ಆವಾಗಲೇ ನಿಮಗೆ ಪರ್ಫೆಕ್ಟಾಗಿರುವಂಥ ಸಮೋಸನ ಮಾಡ್ಬೋದು. ಬನ್ನಿ ಹಾಗಿದ್ರೆ ಮಾಡೋದು ನೋಡೋಣ. ನಾನು ಒಂದು ಬೌಲ್ಗೆ 1 ಕಪ್ ಆಗೋಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಈ ಅಳತೆದು 1 ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ 1 ಟೀ ಸ್ಪೂನ್ ಆಗೋಷ್ಟು ಅಜ್ವಾಯಿನನ್ನು ಈ ಥರ ಕೈಯಿಂದ ಉಜ್ಜಿ ಹಾಕ್ಕೊಳ್ತಿದ್ದೀನಿ. ಹಾಗೆ ಇಲ್ಲಿ 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಕೂಡ ಹಾಕ್ಕೊಳ್ತಿದ್ದೀನಿ. ಇದಕ್ಕೆ ಎಣ್ಣೆ ಚೆನ್ನಾಗಿ ಹಿಟ್ಟಿಗೆ ಹೊಂದುವ ಥರ ಕೈಯಿಂದ ಕಲಿಸ್ಕೊಳ್ಳಿ. ಈ ಥರ ಒಂದ್ಸರಿ ಚೆನ್ನಾಗಿ ಎಣ್ಣೆ ಕಲಸಾದ್ಮೇಲೆ ನೋಡ್ತಿರ್ಬೋದು, ಒಂದು ಮುಷ್ಟಿಯಿಂದ ಗಟ್ಟಿಯಾಗಿ ಮಾಡಿದ್ರೆ ಒಂದು ಉಂಡೆ ಥರ ಆಗಬೇಕು. ಆ ಥರ ಕಲಿಸ್ಕೊಂಡಾದ್ಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಗಟ್ಟಿ ಹದಕ್ಕೆ ಕಲಿಸ್ಕೊಳ್ಬೇಕು. ಚಪಾತಿ ಹಿಟ್ಟಿನ ಥರ ತೆಳುವಾಗಿ ಕಲಿಸ್ಲಿಕ್ಕೆ ಹೋಗಬೇಡಿ, ಆವಾಗ ನಿಮಗೆ ಸಮೋಸ ಯಾವುದೇ ಕಾರಣಕ್ಕೂ ಚೆನ್ನಾಗಿ ಬರಲ್ಲ. ಈ ಹಿಟ್ಟು ಕಲಿಸೋ ವಿಧಾನವೇ ಇದಕ್ಕೆ ಮೇನ್ ಇಂಪಾರ್ಟೆಂಟು. ಚೆನ್ನಾಗಿ ಸಮೋಸ ಬರಬೇಕಂದ್ರೆ ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕಾಗತ್ತೆ. ಇವಾಗ ನೋಡ್ತಿರ್ಬೋದು ಇಷ್ಟು ಗಟ್ಟಿಯಾಗಿ ನಾನು ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ಇದನ್ನು ಒಂದು ಬೌಲಲ್ಲಿ ಹಾಕಿ ಮುಚ್ಚಳ ಮುಚ್ಚಿ ಒಂದು 15 ನಿಮಿಷ ನೆನೆಸಾಕಿರ್ತೀನಿ. ನೋಡ್ತಿರ್ಬೋದು ಇವಾಗ ಇನ್ನೊಂದು ಪಾತ್ರೆ ಬಿಸಿ ಇಟ್ಕೊಂಡು 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಹಾಕ್ಕೊಳ್ತಿದ್ದೀನಿ 1 ಟೀ ಸ್ಪೂನಷ್ಟು. ಹಾಗೆ ಒಂದು ಅರ್ಧ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಿದ್ದೀನಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಹಸಿ ಬಟಾಣಿ ಹಾಕ್ಕೊಳ್ತಿದ್ದೀನಿ. 1 ಕಪ್ಪಷ್ಟು ಹಸಿ ಬಟಾಣಿ. ಹಾಗೆ ಇಲ್ಲಿ 2 ಆಲೂಗಡ್ಡೆನ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೇನೆ ನಾನು, ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ತೀನಿ. ಇದೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಸ್ಟಫಿಂಗ್ಗೆ ನಾನು ಆಲೂಗಡ್ಡೆ ಮತ್ತು ಬಟಾಣಿ ಪಲ್ಯವನ್ನು ರೆಡಿ ಮಾಡ್ಕೊಳ್ತಿದ್ದೀನಿ. ಇದಕ್ಕೆ ಮಸಾಲೆ ಸೇರಿಸ್ಕೊಳ್ಳೋಣ. 1 ಟೀ ಸ್ಪೂನಷ್ಟು ಅರಿಶಿನ ಪುಡಿ, 2 ಟೀ ಸ್ಪೂನಷ್ಟು ಗರಂ ಮಸಾಲೆ ಹಾಕ್ಕೊಳ್ತಿದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ಇಲ್ಲಿ 1 ಟೀ ಸ್ಪೂನಷ್ಟು ಚಾಟ್ ಮಸಾಲ, 1 ಟೇಬಲ್ ಸ್ಪೂನಷ್ಟು ಹಸಿಮೆಣಸಿನ್ಕಾಯಿ ಪೇಸ್ಟ್ ಇದು. ಹಾಗೆ 1 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ. ನಿಮಗೆ ಹಸಿಮೆಣಸಿನ್ಕಾಯಿ ಇಷ್ಟ ಇಲ್ಲ ಅಂದರೆ ಖಾರದ ಪುಡಿ ಮಾತ್ರ ಯೂಸ್ ಮಾಡ್ಕೊಳ್ಬೋದು. ಆದರೆ ಇದು ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕಿದ್ರೇ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇವಾಗ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ಸ್ಟಫಿಂಗನ್ನ ಆರೋಕ್ಕೆ ಬಿಡ್ತೀನಿ ನಾನು. ಚೆನ್ನಾಗಿ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಸೊ ನೋಡ್ತಿರ್ಬೋದು ಇವಾಗ ಹಿಟ್ಟು ಆಲ್ಮೋಸ್ಟ್ ಒಂದು 15 ನಿಮಿಷ ಚೆನ್ನಾಗಿ ನೆನೆದಿದೆ. ಇಷ್ಟು ಗಟ್ಟಿಯಾಗಿದೆ ಹಿಟ್ಟು. ಇದರಲ್ಲಿ ಸ್ವಲ್ಪ ನಾನು ಹಿಟ್ಟನ್ನು ತೊಗೊಂಡು, ನೀವು ಚಪಾತಿಗೆ ಎಷ್ಟು ಹಿಟ್ಟು ತಗೊಳ್ತೀರೋ ಅಷ್ಟು ಮಾತ್ರ ಇಲ್ಲಿ ತಗೊಳ್ತಿದ್ದೀನಿ ನಾನು. ಇದನ್ನು ಯಾವುದೇ ರೀತಿ ನಾನು ಒಣ ಹಿಟ್ಟನ್ನು ಬಳಸಿ ನಾನಿಲ್ಲಿ ಚಪಾತಿನ ಉದ್ಕೊಳ್ತಿಲ್ಲ. ಈ ಥರ ನೀವು ಒಂದು ಚಪಾತಿನ ಯಾವ ರೀತಿ ಲಟ್ಟಿಸ್ಕೊಳ್ತೀರೋ ಅದೇ ರೀತಿ ನೀವು ಒಂದು ರೋಟಿ ಆಕಾರಕ್ಕೆ ನೀವು ಲಟ್ಟಿಸ್ಕೊಳ್ಬೇಕು. ಸ್ವಲ್ಪ ಈ ಥರ ಉದ್ದಕ್ಕೆ ಲಟ್ಟಿಸ್ಕೊಳ್ಳಿ, ವೃತ್ತಾಕಾರಕ್ಕೆ ಲಟ್ಟಿಸ್ಬೇಡಿ. ಉದ್ದಕ್ಕೆ ಲಟ್ಟಿಸ್ಕೊಂಡು ಇದಕ್ಕೆ ನಡುವೆ ಈ ಥರ ಚಾಕುವಿಂದ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಹಿಟ್ಟನ್ನ ಪೂರ್ತಿಯಾಗಿ ತೆಳುವಾಗಿ ಲಟ್ಟಿಸ್ಕೊಳ್ಳಿಕ್ಕೆ ಹೋಗಬೇಡಿ, ಸ್ವಲ್ಪ ದಪ್ಪನೇ ಬಿಡಿ. ಇವಾಗ ನೀವು ನೋಡ್ತಿರ್ಬೋದು ಅಷ್ಟು ದಪ್ಪ ಬಿಟ್ಟರೆ ಸಾಕು. ಈ ಥರ ಫೋಲ್ಡಿಂಗ್ ಮಾಡ್ಕೊಳ್ಳಿ. ನಾನಿಲ್ಲಿ ಆವಾಗಲೇ ಮಾಡಿಟ್ಕೊಂಡಂಥ ಸ್ಟಫಿಂಗ್ನ ಇದಕ್ಕೆ ಹಾಕ್ಕೊಳ್ತಿದ್ದೀನಿ. ಈ ಸ್ಟಫಿಂಗ್ ಫೋಲ್ಡಿಂಗ್ ಏನಿದೆ ವಿಧಾನ, ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ನೀವು ನೋಡ್ತಿರೋ ಹಾಗೆ ಈ ಥರ ಅಪೋಸಿಟ್ ಸೈಡಿಂದ ಒಂದು ಸರಿ ಫೋಲ್ಡ್ ಮಾಡಿ ಈ ಥರ ಎರಡನ್ನು ಸೇರಿಸಿ ಪ್ರೆಸ್ ಮಾಡ್ಕೊಳ್ಬೇಕಾಗತ್ತೆ. ಅವಾಗ ನಿಮಗೆ ಹೋಟೆಲ್ನಲ್ಲಿ ಯಾವ ರೀತಿ ಸಮೋಸ ಸಿಗುತ್ತೋ ಅದೇ ಥರ ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು. ಸೊ ಇವಾಗ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಸಮೋಸ ಇದು ಫೋಲ್ಡಿಂಗ್ ಬಂದಿದೆ ಅಂತ. ಈ ಥರ ಒಂದ್ಸರಿ ಪ್ಲೇಸ್ ಮಾಡಾದಮೇಲೆ ಒಂದ್ಸರಿ ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ಇದೇ ಥರ ನಾನು ಇದನ್ನು ಕೂಡ ಮಾಡ್ಕೊಳ್ತೀನಿ ನೋಡಿ. ನೀವು ಬೇಕಿದ್ರೆ ಹಿಟ್ಟು ಸ್ವಲ್ಪ ಗಟ್ಟಿ ಇದೆ ಅಂತ ಅನಿಸಿದ್ರೆ ಸ್ವಲ್ಪ ನೀರು ಕೂಡ ಹಚ್ಚಿ ನೀವು ಪ್ರೆಸ್ ಮಾಡ್ಕೊಳ್ಬೋದು. ಆವಾಗ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ ಅದು. ಹಿಟ್ಟು ಎಷ್ಟು ಹಿಡ್ಸತ್ತೋ ಅಷ್ಟು ಮಾತ್ರ ಸ್ಟಫಿಂಗನ್ನು ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ. ಇವಾಗ ಆವಾಗಲೇ ನಾನು ಯಾವ ರೀತಿ ಮಾಡಿದ್ನೋ ಅಪೋಸಿಟ್ ಸೈಡು ಒಂದ್ಸರಿ ಫೋಲ್ಡ್ ಮಾಡಿ ಈ ಥರ ಎರಡನ್ನು ಸೇರಿಸಿ ಪ್ರೆಸ್ ಮಾಡಿದ್ರೆ ಆಯಿತು. ಇಲ್ಲೂ ಕೂಡ ಸ್ವಲ್ಪ ನೀರು ಕೂಡ ಹಚ್ಕೊಂಡು ನೀವು ಪ್ರೆಸ್ ಮಾಡ್ಕೊಳ್ಬೋದು. ಸೊ ಇವಾಗ ರೆಡಿಯಾಗಿದೆ. ಇವಾಗ ಇನ್ನೊಂದು ವಿಧಾನ ತೋರಿಸ್ತೀನಿ ನಾನು ಫೋಲ್ಡಿಂಗ್ದು, ಎರಡನೇ ವಿಧಾನ.
ಇದನ್ನು ಕೂಡ ಅದೇ ಥರ ಚಪಾತಿ ಥರ ಲಟ್ಟಿಸ್ಕೊಳ್ಳಿ. ಬಟ್ ರೌಂಡ್ಗೆ ಲಟ್ಟಿಸ್ಬೇಡಿ, ಚಪಾತಿನ ವೃತ್ತಾಕಾರಕ್ಕೆ ಲಟ್ಟಿಸ್ಬೇಡಿ, ಉದ್ದಕ್ಕೆ ಲಟ್ಟಿಸ್ಕೊಳ್ಳಿ. ಈ ಥರ ಲಟ್ಟಿಸ್ಕೊಂಡು ನಡುವೆ ಈ ಥರ ಕಟ್ ಮಾಡ್ಕೊಳ್ಳಿ. 2 ಭಾಗವಾಗಿ ಮಾಡ್ಕೊಳ್ಳಿ. ಅದನ್ನು ಸೇಮ್ ಮೆಥಡು, ಆದರೆ ಸ್ವಲ್ಪ ಚೇಂಜಸ್ ಇರುತ್ತೆ. ಇವಾಗ ನೋಡ್ತಿರ್ಬೋದು. ಇವಾಗ ಇದಕ್ಕೆ ನಾನು ನೀರನ್ನು ಹಚ್ಚಿ ತೋರಿಸ್ತೀನಿ ನೋಡಿ. ಆವಾಗ ಗಟ್ಟಿಯಾಗಿ ಅಂಟ್ಕೊಳ್ಳುತ್ತೆ. ಅದು ಎಣ್ಣೆಯಲ್ಲಿ ಬಿಟ್ಕೊಂಡ್ರೆ ಕಷ್ಟ. ಸೊ ನೋಡ್ತಿರ್ಬೋದು, ಈ ಥರ ನೀರನ್ನು ಹಚ್ಕೊಂಡು ಗಟ್ಟಿಯಾಗಿ ಪ್ರೆಸ್ ಮಾಡ್ಕೊಳ್ಳಿ. ಇದು ಗಟ್ಟಿಯಾಗಿ ಪ್ರೆಸ್ ಮಾಡ್ಕೊಂಡಾದ್ಮೇಲೆ ಎಷ್ಟು ಹಿಡಿಸುತ್ತೋ ಅಷ್ಟು ನೀವು ಈ ಸ್ಟಫಿಂಗನ್ನು ಹಾಕ್ಕೊಂಡು ಚೆನ್ನಾಗಿ ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡ್ಕೊಂಡಾದ್ಮೇಲೆ ಇವಾಗ ನೋಡ್ತಿರ್ಬೋದು, ನಾನು ಯಾವ ರೀತಿ ತೋರಿಸ್ತಿದ್ದೀನೋ ಅದೇ ರೀತಿ ನೀವು ಮಾಡ್ಕೊಳ್ಬೇಕಾಗತ್ತೆ. ಒಂದು ಸೈಡಿಂದ ನೀವು ಹಿಟ್ಟನ್ನು ಹಚ್ಕೊಂಡು ಆ ಸೈಡನ್ನು ಮಾತ್ರ ನೀವು ಜಾಯಿಂಟ್ ಮಾಡಿಕೊಂಡು ಪ್ರೆಸ್ ಮಾಡ್ಕೊಳ್ಳಿ. ಇವಾಗ ಇನ್ನೊಂದು ಸೈಡ್ ಏನಿರುತ್ತೆ ಅದನ್ನು ಕೂಡ ಫೋಲ್ಡ್ ಮಾಡಿಕೊಂಡು ಪೂರ್ತಿಯಾಗಿ, ಇವಾಗ ನೀವು ನೋಡ್ತಿರ್ಬೋದು, ಪೂರ್ತಿಯಾಗಿ ಫೋಲ್ಡ್ ಮಾಡಿ ಅದನ್ನು ಕೂಡ ಸೇರಿಸಿ ಜಾಯಿಂಟ್ ಮಾಡ್ಕೊಳ್ಬೇಕು. ತುಂಬ ಚೆನ್ನಾಗಿ ಬರುತ್ತೆ ಸಮೋಸ. ನೀವು ಹೋಟೆಲ್ಗಳಲ್ಲಿ ಅಥವಾ ಸ್ಟ್ರೀಟ್ ಸ್ಟೈಲ್ಗಳಲ್ಲಿ ಯಾವ ರೀತಿ ನೀವು ಸಮೋಸ ಇರುತ್ತೋ ಅದೇ ಥರ ನೀವು ಮನೆಯಲ್ಲೇ ಕೂಡ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿ ಶೇಪಾಗಿ ಮಾಡ್ಕೊಳ್ಬೋದು. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ಮಾತ್ರ ನಿಮಗಿದು ಪರ್ಫೆಕ್ಟಾಗಿ ಮಾಡ್ಬೋದು ನೀವು. ಸೊ ಇವಾಗ ನೋಡ್ತಿರ್ಬೋದು, ಮತ್ತೊಂದು ತೋರಿಸ್ತಿದ್ದೀನಿ ನಾನು. ತುಂಬ ಚೆನ್ನಾಗಿ ನೀವು ಸ್ಟ್ರೀಟ್ ಸ್ಟೈಲ್ಗಳೆಲ್ಲ ಸಮೋಸ ತಿಂತಿರುವಾಗ ನಾವು ಈ ಥರ ಮನೆಯಲ್ಲಿ ಮಾಡಬೇಕು ಅಂತ ನಿಮಗೆ ಎಷ್ಟೋ ಸರಿ ಅನಿಸಿರುತ್ತೆ. ಆದರೆ ಮಾಡೋಕ್ಕೆ ಹೋಗಿ ಫೇಲ್ ಆಗಿರ್ತೀರ. ಈ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪರ್ಫೆಕ್ಟಾಗಿರುವಂಥ ಸಮೋಸನ ಮನೆಯಲ್ಲಿ ಮಾಡ್ಬೋದು ಖಂಡಿತವಾಗ್ಲೂ. ಇವಾಗ ಎಣ್ಣೆನ ಬಿಸಿ ಇಟ್ಟಿದ್ದೆ ನಾನು. ಲೋ ಫ್ಲೇಮ್ನಲ್ಲಿ ಬಿಸಿ ಇಟ್ಟಿದ್ದೀನಿ. ಹೈ ಫ್ಲೇಮ್ನಲ್ಲಿ ಯಾವುದೇ ಕಾರಣಕ್ಕೂ ಇಟ್ಟು ನೀವು ಸಮೋಸಗಳನ್ನು ಹಾಕ್ಲಿಕ್ಕೆ ಹೋಗಬೇಡಿ, ಆವಾಗ ಖಂಡಿತವಾಗ್ಲೂ ಫೇಲ್ ಆಗೇ ಆಗುತ್ತೆ. ಲೋ ಫ್ಲೇಮ್ನಲ್ಲಿಟ್ಟು ಈ ಸಮೋಸಗಳನ್ನು ಒಂದೊಂದಾಗಿ ಹಾಕ್ಕೊಳ್ಳಿ. ಎಣ್ಣೆ ಎಷ್ಟಿರುತ್ತೋ ಅಷ್ಟು ಮಾತ್ರ, ಎಷ್ಟು ಹಿಡಿಸತ್ತೋ ಪಾತ್ರೆಗೆ ಅಷ್ಟು ಮಾತ್ರ ಸಮೋಸ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ. ನಾನಿಲ್ಲಿ ತೊಗೊಂಡಿರೋ ಪಾತ್ರೆಗೆ ಬಾಣಲೆಗೆ 3 ಮಾತ್ರ ಸಮೋಸ ಹಿಡಿಸುತ್ತೆ. 3 ಮಾತ್ರ ಹಾಕ್ಕೊಂಡಿದ್ದೀನಿ ನಾನು. ಇವಾಗ ಮತ್ತೆ ಇನ್ನೊಂದು ಹಿಡಿಸುತ್ತೆ ಅಂತ ಅನ್ನಿಸ್ತು ನನಗೆ, ಮತ್ತೆ ಇನ್ನೊಂದು ಸಮೋಸನ ಹಾಕ್ಕೊಂಡಿದ್ದೀನಿ. ಲೋ ಫ್ಲೇಮ್ಲಿಟ್ಟು ಏನಿಲ್ಲ ಅಂದರೂ ಒಂದು 2 ರಿಂದ 3 ನಿಮಿಷ ಇದನ್ನು ಈ ಥರ ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ಮೀಡಿಯಮ್ ಫ್ಲೇಮ್ನಲ್ಲಿ ತೊಗೊಂಡು ಈ ಥರ ಕ್ರಿಸ್ಪಿ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ನಾನಿಲ್ಲಿ ಏನಿಲ್ಲ ಅಂದರೂ ಒಂದು 2 ರಿಂದ 3 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಆವಾಗಲೇ ನಿಮಗೆ ಕ್ರಿಸ್ಪಿಯಾಗಿ ಬರುತ್ತೆ. ಬೇಗ ಫ್ರೈ ಮಾಡಿ ಹೈ ಫ್ಲೇಮ್ಲಿಟ್ಟು ತೆಗೆದ್ರೆ ಚೆನ್ನಾಗಿ ಬರಲ್ಲ. ಸೊ ನೋಡ್ತಿರ್ಬೋದು ಹೋಟೆಲ್ ಸ್ಟೈಲಲ್ಲಿ ಸಮೋಸ ಯಾವ ರೀತಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಥರ ಮಾಡ್ಕೊಂಡು ನೋಡಿ ಅಭಿಪ್ರಾಯ ತಿಳಿಸಿ. ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಒತ್ತಿ ಈ ಥರ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆಗಿರೋರು ಯಾರು ನನ್ನ ವೀಡಿಯೋಸ್ಗಳನ್ನು ನೋಡ್ತಾ ಇಲ್ಲ, ದಯವಿಟ್ಟು ವೀಡಿಯೋಸ್ಗಳನ್ನ ಆದಷ್ಟು ನೋಡಿ. ಒಳ್ಳೆಯ ರೆಸಿಪಿಗಳು ಬರ್ತಾಯಿದೆ. ಥ್ಯಾಂಕ್ ಯು.